ವಿಶ್ವ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಇಂದು ಅಂದರೆ 12 ಏಪ್ರಿಲ್ 2026ರಂದು ನಡೆದ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಪ್ರಶ್ನೆಗಳಿಗೆ ಸಂಭವನೀಯ ಉತ್ತರಗಳನ್ನು ಗಮನಿಸುತ್ತಾ ಹೋಗೋಣ. ಮೊದಲಿಗೆ ಕನ್ನಡ ವಿಷಯದ ಮೇಲೆ ಬಂದಿರುವ ಪ್ರಶ್ನೆಗಳು ಪ್ರಾರಂಭ. ಸ್ಕ್ರೀನ್ ಮೇಲೆ ನೋಡಕತ್ತೀರಿ. ಕನ್ನಡ ವಿಷಯದ ಮೇಲಿನ ಪ್ರಶ್ನೆ ಒಂದನೇದ್ದು, ಪತ್ರ ಬರೆಯುವಾಗ ಚಿರಂಜೀವಿ ಎಂದು ಸಂಬೋಧಿಸುವುದು. ಇದಕ್ಕೆ ಸರಿಯಾದ ಉತ್ತರ ಕಿರಿಯರಿಗೆ. ಎರಡನೇ ಪ್ರಶ್ನೆ, ಕೈ ಕೆಸರಾದರೆ ಬಾಯಿ ಮೊಸರು, ಇದು ಒಂದು ಡ್ಯಾಶ್ ಅಂತ ಕೊಟ್ಟಾರ. ಇದು ಒಂದು ಗಾದೆ ಮಾತು. ಬಿ ಆಯ್ಕೆ ಸರಿಯಾಗಿದೆ. ಮೂರನೇ ಪ್ರಶ್ನೆ, ಕಂಠವು ಬಿಗಿದು ಬಂತು, ಈ ನುಡಿಗಟ್ಟಿನ ಅರ್ಥ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಈ ದುಃಖವಾಗಿದೆ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಇನ್ನು ನಾಲ್ಕನೇ ಪ್ರಶ್ನೆ ಈ ರೀತಿಯಾಗಿದೆ. ನಮ್ಮ ಶಾಲೆಯು ಸುಂದರವಾಗಿದೆ, ಗೆರೆ ಎಳೆದ ಪದದ ವಿಭಕ್ತಿ ಪ್ರತ್ಯಯವನ್ನ ಗುರುತಿಸಿ ಅಂತಕ್ಕಂಥ ಪ್ರಶ್ನೆ ಐತಿ. ಇದಕ್ಕೆ ಪ್ರಥಮ ಹೂ ಅಂತಕ್ಕಂಥ ವಿಭಕ್ತಿ ಪ್ರತ್ಯಯ ಐತಿ. ಐದನೇ ಪ್ರಶ್ನೆ, ನ ನ ನ ಮ ಅಕ್ಷರಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಐತಿ. ಇವು ಬಿ ಆಯ್ಕೆ ಅನುನಾಸಿಕ ಅಕ್ಷರಗಳು ಅಂತಕ್ಕಂಥವು. ಮುಂದಿನ ಪ್ರಶ್ನೆ, ಆರನೇ ಪ್ರಶ್ನೆ, ಅವನು ಹಣ್ಣನ್ನು ತಿಂದನು, ಈ ವಾಕ್ಯದಲ್ಲಿರುವ ಸರ್ವನಾಮ ಪದವು. ಇದಕ್ಕೆ ಸರಿಯಾದ ಉತ್ತರ ಪ್ರಥಮ ಪುರುಷ ಅಂತಕ್ಕಂಥ ಎ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಏಳನೇ ಪ್ರಶ್ನೆ, ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಅಂತಕ್ಕಂಥ ಪ್ರಶ್ನೆ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ ಶ್ರೀ ರಾಮಾಯಣ ದರ್ಶನಂ. ಮುಂದಿನ ಪ್ರಶ್ನೆ, ಎಂಟನೇ ಪ್ರಶ್ನೆ, ಸೋಜಿಗ ಪದದ ಅರ್ಥ ಅಂತಕ್ಕಂಥ ಐತೆ. ಸೋಜಿಗ ಪದದ ಅರ್ಥ ಡಿ ಆಯ್ಕೆ ಆಶ್ಚರ್ಯ. ಒಂಬತ್ತನೇ ಪ್ರಶ್ನೆ, ಇಲ್ಲೊಂದು ಚಿಹ್ನೆ ಕೊಟ್ಟ, ಲೇಖನ ಚಿಹ್ನೆ. ಈ ಲೇಖನ ಚಿಹ್ನೆಯನ್ನು ಗುರುತಿಸಿ ಅಂತಕ್ಕಂಥ ಐತಿ. ಇದು ಭಾವಸೂಚಕ ಚಿಹ್ನೆ ಅಂತಕ್ಕಂಥದ್ದು ಬಿ ಆಯ್ಕೆ ಸರಿಯಾಗಿದೆ. ಹತ್ತನೇ ಪ್ರಶ್ನೆ, ಈಗ ದುರ್ಬಲ ಪದದ ವಿರುದ್ಧಾರ್ಥಕ ರೂಪ ಯಾವುದಿದೆ ಅಂತ ಕೇಳ್ಯಾರ. ದುರ್ಬಲ ಅಂತಕ್ಕಂಥದ್ದು ವಿರುದ್ಧಾರ್ಥಕ ಪದ ಇದರಲ್ಲಿ ಯಾವುದೇ ಇಲ್ಲ. ಡಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನ ಹನ್ನೊಂದನೇ ಪ್ರಶ್ನೆ, ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು, ಈ ವಾಕ್ಯದಲ್ಲಿ ಬಂದಿರುವ ಕ್ರಿಯಾಪದ ಗುರುತಿಸಿ ಅಂತಕ್ಕಂಥ ಐತಿ. ಡಿ ಆಯ್ಕೆ ತುಂಬುವನು ಕ್ರಿಯಾಪದವಾಗುತ್ತದೆ. 12ನೇ ಪ್ರಶ್ನೆ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಈ ಗೀತೆಯನ್ನು ಬರೆದ ಕವಿ ಇವರಾಗಿದ್ದಾರೆ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಸಿ ಆಯ್ಕೆ ಹುಯಿಲುಗೋಳ ನಾರಾಯಣರಾವ. ಇನ್ನು 13ನೇ ಪ್ರಶ್ನೆ, ಬೇಂದ್ರೆಯವರು ಭಾವಗೀತೆಗಳನ್ನು ಬರೆದಿದ್ದಾರೆ, ಈ ವಾಕ್ಯ ಯಾವ ಕಾಲದಲ್ಲಿದೆ? ಇದು ಭೂತಕಾಲದಲ್ಲಿದೆ. ಸಿ ಆಯ್ಕೆ ಭೂತಕಾಲ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಪ್ರಕೃತಿ ಸೌಂದರ್ಯ, ಈ ಪದವು ಈ ಕೆಳಗಿನ ಯಾವ ಅಕ್ಷರಗಳ ಕ್ರಮದ ಜೋಡಣೆ ಆಗಿದೆ ಅಂತಕ್ಕಂಥ ಕೇಳಿದ ಪ್ರಶ್ನೆ. ಇದು ಇಲ್ಲಿ ಪ್ರಕೃತಿ ಸೌಂದರ್ಯ ಅಂತಕ್ಕಂಥ ಈ ಪದದಲ್ಲಿ ಬಿ ಆಯ್ಕೆದಲ್ಲಿ ನಮ್ಗ ಕಂಡು ಬರ್ತೈತಿ. ಇನ್ನ 15ನೇ ಪ್ರಶ್ನೆ, ವ್ಯಾಪಾರಿ ಎಂಬ ಪದವು ಡ್ಯಾಶ್ ಆಗಿದೆ ಅಂತಕ್ಕಂಥ ಕೇಳ್ಯಾರ. ಇದೊಂದು ಅನ್ವರ್ಥಕ ನಾಮಪದ, ಎ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, ಹಾವು ಸರಸರನೆ ಹೋಯಿತು, ಇದರಲ್ಲಿ ಈ ವಾಕ್ಯವು ಅನುಕರಣ ಆವ್ಯದಲ್ಲಿ ಐತೆ. ಬಿ ಆಯ್ಕೆ ಸರಿಯಾಗಿದೆ. 17ನೇ ಪ್ರಶ್ನೆ, ದಿಗ್ಭ್ರಮೆ, ಈ ಪದವನ್ನು ಬಿಡಿಸಿ ಬರೆದಾಗ ಅಂತಕ್ಕಂಥ ಪ್ರಶ್ನೆ ಐತಿ. ದಿಕ್ ಪ್ಲಸ್ ಭ್ರಮೆ ಅಂತಕ್ಕಂಥದ್ದು ಬಿ ಆಯ್ಕೆ ಸರಿಯಾಗಿದೆ. ಇನ್ನ 18ನೇ ಪ್ರಶ್ನೆ ನೋಡೋಣ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ, ಬಿ ಆಯ್ಕೆ ಸರಿಯಾಗಿದೆ. ಇನ್ನ 19ನೇ ಪ್ರಶ್ನೆ, ಬಡಗಣ, ಇದು ಬಡಗಣ ಅಂತಕ್ಕಂಥದ್ದು ನೋಡ್ತಾ ಬರೋಣ. ಬಡಗಣ ಸಿ ಆಯ್ಕೆ ಉತ್ತರ ದಿಕ್ಕು ಅಂತಕ್ಕಂಥದ್ದು. ಇನ್ನ 20ನೇ ಪ್ರಶ್ನೆ, ಕನ್ನಡಕ್ಕೆಂದು ಇರುವ ಕರ್ನಾಟಕದಲ್ಲಿರುವ ಕನ್ನಡ ವಿಶ್ವವಿದ್ಯಾಲಯ ಇರುವ ಸ್ಥಳ ಅಂತಕ್ಕಂಥ ಐತಿ. ಇದಕ್ಕೆ ಸಿ ಆಯ್ಕೆ ಹಂಪಿ ಅಂತಕ್ಕಂಥದ್ದು. ಕನ್ನಡ ಮೇಲಿನ 20 ಪ್ರಶ್ನೆಗಳು ಅಂತಕ್ಕಂಥ ಮುಕ್ತಾಯ ಅದು. ಈಗ ಇಂಗ್ಲಿಷ್ ವಿಷಯದ ಮೇಲೆ ಬಂದಿರುವ 20 ಪ್ರಶ್ನೆಗಳ ಬಗ್ಗೆ ಸಂಭವನೀಯ ಉತ್ತರಗಳನ್ನ ಗಮನಿಸುತ್ತಾ ಹೋಗೋಣ. ಇಂಗ್ಲಿಷ್ ಭಾಷೆ 21ನೇ ಪ್ರಶ್ನೆ, ಐ ಹ್ಯಾವ್ ರೆಕಾರ್ಡೆಡ್ ಆಲ್ ಮೈ ಸ್ವೀಟ್ ಮೆಮೊರೀಸ್ ಇನ್ ದಿಸ್ ಪ್ಲೇಸ್ ದ ಸೂಟೇಬಲ್ ನೌನ್ ಇನ್ ದ ಬ್ಲ್ಯಾಂಕ್. ಇದರಲ್ಲಿ ಸರಿಯಾದ ಉತ್ತರ ಡೈರಿ ಅಂತಕ್ಕಂಥ ಸರಿಯಾಗುತ್ತದೆ, ಎ ಆಯ್ಕೆ.
22ನೇ ಪ್ರಶ್ನೆ, ಟೇಕ್ ಯುವರ್ ಟಿಕೆಟ್ಸ್ ದ ಅಬೋವ್ ಸೆಂಟೆನ್ಸ್ ಈಸ್ ಆನ್ ಎಕ್ಸಾಂಪಲ್ ಫಾರ್. ಇದಕ್ಕೆ ಸರಿಯಾದ ಉತ್ತರ ಇಂಪರೇಟಿವ್ ಸೆಂಟೆನ್ಸ್ ಸಿ ಆಯ್ಕೆ ಅಂತಕ್ಕಂಥ ಸರಿಯಾಗುತ್ತದೆ. ಸಿ ಆಯ್ಕೆನೇ ಸರಿ ಇದೆ. ಇನ್ನು 23ನೇ ಪ್ರಶ್ನೆ, we want to go for a jolly ride. The dash the ನಮ್ಮ ಮೆಟ್ರೋ fill in the blank with suitable preposition ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಬೈ, ಸಿ ಆಯ್ಕೆ ಅಂತಕ್ಕಂಥ ಸರಿಯಾಗುತ್ತದೆ. ಮುಂದಿನ ಪ್ರಶ್ನೆ 24ನೇ ಪ್ರಶ್ನೆ ನೋಡೋಣ. 24ನೇ ಪ್ರಶ್ನೆ, ದ ಅದರ್ ಜೆಂಡರ್ ಫಾರ್ಮ್ ಆಫ್ ಡಕ್. ಇದಕ್ಕೆ ಸರಿಯಾದ ಉತ್ತರ ಡಚಸ್ ಅಂತಕ್ಕಂಥ ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 25ನೇದು, ಐ ವಿಲ್ ಗೋ ಟು ದ ಪಾರ್ಕ್ ಡ್ಯಾಶ್ ಇಟ್ ಸ್ಟಾಪ್ಸ್ ರೈನಿಂಗ್. ಸೂಟೇಬಲ್ ಕಂಜಂಕ್ಷನ್ ಟು ಕಂಪ್ಲೀಟ್ ದ ಸೆಂಟೆನ್ಸ್ ಈಸ್ ಅಂತಕ್ಕಂಥ ಐತಿ. ಇಫ್, ಡಿ ಆಯ್ಕೆ ಸರಿಯಾಗಿದೆ, ಡಿ ಆಯ್ಕೆ. ಇನ್ನು 26ನೇ ಪ್ರಶ್ನೆ, ರೈಟ್ ದ ಪ್ಲೂರಲ್ ಫಾರ್ಮ್ ಆಫ್ ದ ಲಗೇಜ್ ಪ್ಲೂರಲ್ ಫಾರ್ಮ್ ಲಗೇಜಸ್. ಡಿ ಆಯ್ಕೆ ಸರಿಯಾಗಿದೆ. ಇನ್ನು 27ನೇ ಪ್ರಶ್ನೆ, ಯಾಡ್ ಸೂಟೇಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಪರ್ಫೆಕ್ಟ್. ಇದಕ್ಕೆ ಪ್ರಿಫಿಕ್ಸ್ ಅಂತ ಸೇರಿದ ಇಂಪರ್ಫೆಕ್ಟ್ ಅಂತಕ್ಕಂಥ ಆಗುತ್ತದೆ. ಇನ್ನು 28ನೇ ಪ್ರಶ್ನೆ, ಒನ್ ಹೂ ಕೆನಾಟ್ ರೀಡ್ ಅಂಡ್ ರೈಟ್. ಇದಕ್ಕೆ ಸರಿಯಾದ ಉತ್ತರ ಇಲ್ಲಿಟ್ರೇಟ್, ಸಿ ಆಯ್ಕೆ ಸರಿಯಾಗಿದೆ. ಇನ್ನು 29ನೇ ಪ್ರಶ್ನೆ, ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಅಮಾಂಗ್ ದ ಫಾಲೋವಿಂಗ್ ಈಸ್. ಇದು ಸರಿಯಾದ ಸ್ಪೆಲ್ಲಿಂಗ್ ಹೊಂದಿರತಕ್ಕಂಥ ಪದ ಪ್ರೆಸೆಂಟ್, ಬಿ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. 30ನೇ ಪ್ರಶ್ನೆ, ವಿ ಲರ್ನ್ ಫ್ರಮ್ ಫೇಲ್ಯೂರ್ ನಾಟ್ ಫ್ರಮ್ ಸಕ್ಸೆಸ್. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ದ ಅಬೋವ್ ಸ್ಟೇಟ್ಮೆಂಟ್ ಮೀನ್ಸ್, ಡಿ ಆಯ್ಕೆ ಫೇಲ್ಯೂರ್ ಟೀಚರ್ಸ್ ಹೌ ಟು ಓವರ್ಕಮ್ ಮಿಸ್ಟೇಕ್ಸ್ ಅಂಡ್ ಸಕ್ಸೀಡ್ ಅಂತಕ್ಕಂಥ ಸರಿಯಾಗಿದೆ, ಡಿ ಆಯ್ಕೆ. 30ನೇ ಪ್ರಶ್ನೆ ಸರಿಯಾದ ಉತ್ತರ ಡಿ ಆಯ್ಕೆ. ಮುಂದಿನ ಪ್ರಶ್ನೆ 31ನೇ ಪ್ರಶ್ನೆ, ಇಟ್ ವಾಸ್ ಡ್ಯಾಶ್ ಆನರ್ ಟು ಮೀಟ್ ಯು, ಚೂಸ್ ದ ರೈಟ್ ಆರ್ಟಿಕಲ್ ಟು ಫಿಲ್ ದ ಬ್ಲಾಂಕ್. ಇದಕ್ಕೆ ಸರಿಯಾದ ಆರ್ಟಿಕಲ್ ಅನ್ನು ಬಳಕೆ ಮಾಡಿದಾಗ ಯಾನ್ ಅಂತಕ್ಕಂಥದ್ದಾಗುತ್ತದೆ, ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 32ನೇ ಪ್ರಶ್ನೆ, ಮೈ ಹೋಮ್ ಟೌನ್ ಈಸ್ ಚಿತ್ರದುರ್ಗ ಡ್ಯಾಶ್ ಐ ಲಿವ್ ಇನ್ ದಾವಣಗೆರೆ. ಇದಕ್ಕೆ ಫಿಲ್ ಇನ್ ದ ಬ್ಲಾಂಕ್ ವಿತ್ ಸೂಟೇಬಲ್ ಲಿಂಕರ್ಸ್ ಅಂತಕ್ಕಂಥ ಪ್ರಶ್ನೆ ಮಾಡ್ಯಾರ, ಭಟ್ ಅಂತಕ್ಕಂಥ ಸಿ ಆಯ್ಕೆ ಸರಿಯಾಗುತ್ತದೆ. ಇನ್ನು 33ನೇ ಪ್ರಶ್ನೆ, ಗನ್ವಿ ಆಲ್ವೇಸ್ ಡ್ಯಾಶ್ ಟ್ರೂತ್. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲಾಂಕ್ಸ್ ಐತಿ, ಸ್ಪೀಕ್ಸ್ ಅಂತಕ್ಕಂಥದ್ದು ಸರಿಯಾಗುತ್ತದೆ, ಡಿ ಆಯ್ಕೆ ಸ್ಪೀಕ್ಸ್, ಡಿ ಆಯ್ಕೆ ಅಂತಕ್ಕಂಥದ್ದು. ಇನ್ನು 33ನೇ ಪ್ರಶ್ನೆ ಮುಗಿತು. 34ನೇ ಪ್ರಶ್ನೆ, ಈಗ ರೀಡ್ ದ ಪ್ಯಾರಾಗ್ರಾಫ್ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವಶನ್ಸ್ ಫ್ರಮ್ ಕ್ವಶನ್ ನಂಬರ್ 34 to 36. ಈ ಪ್ಯಾರಾಗ್ರಾಫ್ ಓದ್ಕೊಂಡು ಉತ್ತರವನ್ನು ಹಾಕೋತಕ್ಕಂಥ ಪ್ರಶ್ನೆಗಳದಾವ. ಈಗ 34ನೇ ಪ್ರಶ್ನೆ ನೋಡ್ತಾ ಬರೋಣ. ರೋಹನ್ demonstrate and small windmill that generates electricity. The underline word is small ಅಂತಕ್ಕಂಥದ್ದು ಅಂಡರ್ಲೈನ್ ಮಾಡಿದ್ರೆ ಅದು ಅಡ್ಜೆಕ್ಟಿವ್ ಆಗ್ತೈತಿ, ಡಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 35ನೇ ಪ್ರಶ್ನೆ, ವಾಟ್ ವೇರ್ ದ ವಿಸಿಟರ್ಸ್ ಇಂಪ್ರೆಸ್ಡ್ ವಿತ್ ಅಂತಕ್ಕಂಥ ಐತಿ. ಇದಕ್ಕೆ ಸರಿಯಾದ ಉತ್ತರ ಕ್ರಿಯೇಟಿವಿಟಿ ಅಂಡ್ ಎಫರ್ಟ್ ಅಂತಕ್ಕಂಥ ಸರಿಯಾಗುತ್ತದೆ, ಡಿ ಆಯ್ಕೆ ಅಂತಕ್ಕಂಥದ್ದು. ಡಿ ಆಯ್ಕೆ. 36ನೇ ಪ್ರಶ್ನೆ, ವಾಟ್ ಡಿಡ್ ಸ್ಟೂಡೆಂಟ್ಸ್ ಲರ್ನ್ ಫ್ರಮ್ ದ ಫೇರ್. ಇದಕ್ಕೆ ಸರಿಯಾದ ಉತ್ತರ ಟೀಮ್ ವರ್ಕ್ ಅಂಡ್ ಪ್ರೆಸೆಂಟೇಷನ್ ಸ್ಕಿಲ್, ಎ ಆಯ್ಕೆ ಸರಿಯಾಗಿದೆ, ಎ ಆಯ್ಕೆ. 36ನೇ ಪ್ರಶ್ನೆ ಸರಿಯಾದ ಉತ್ತರ ಎ ಆಯ್ಕೆ. ಇನ್ನು 37ನೇ ಪ್ರಶ್ನೆ, 37ನೇ ಪ್ರಶ್ನೆ ಅಂತ ನೋಡಿದಾಗ ಬೆಸ್ಟ್ ಈಸ್ ಪಾಲಿಸಿ ದ ಆನೆಸ್ಟಿ ಈಸ್ ದ ಬೆಸ್ಟ್ ಪಾಲಿಸಿ, ಡಿ ಆಯ್ಕೆ ಸರಿಯಾಗಿದೆ. 38ನೇ ಪ್ರಶ್ನೆ, ಕರಣ್ ಗೋಸ್ ಟು ಸ್ಕೂಲ್ ಬೈ ಬಸ್. ಚೇಂಜ್ ದ ಅಬೋವ್ ಸೆಂಟೆನ್ಸ್ ಟು ನೆಗೆಟಿವ್ ಫಾರ್ಮ್ ಅಂತಕ್ಕಂಥದ್ದು ಕೇಳ್ಯಾರ. ಇದಕ್ಕೆ
ನೆಗೆಟಿವ್ ಫಾರ್ಮ್ ಅಲ್ಲಿ ಬರೆದಾಗ ಕರಣ್ ಡಸ್ ನಾಟ್ ಗೋ ಟು ದ ಸ್ಕೂಲ್ ಬೈ ಬಸ್. ಸಿ ಆಯ್ಕೆ ಸರಿಯಾಗಿದೆ, ಸಿ ಆಯ್ಕೆ. ಮುಂದಿನ ಪ್ರಶ್ನೆ 39ನೇ ಪ್ರಶ್ನೆ. ಅಲಾಸ್ ಈಸ್ ನೋ ಮೋರ್. ದ ಅಬೌವ್ ಸೆಂಟೆನ್ಸ್ ಫಾರ್ಮ್ ಈಸ್. 39ನೇ ಪ್ರಶ್ನೆ ಸರಿಯಾದ ಉತ್ತರ ಎಕ್ಸ್ಕ್ಲಾಮೇಟರಿ ಅಂತಕ್ಕಂಥದ್ದು. ಸಿ ಆಯ್ಕೆ ಸರಿಯಾಗಿದೆ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. 40ನೇ ಪ್ರಶ್ನೆ. ದ ಅಪೋಸಿಟ್ ಆಫ್ ದ ವರ್ಡ್ ರೆಲೆವೆಂಟ್ ಈಸ್. ರೆಲೆವೆಂಟ್ ಅಪೋಸಿಟ್ ವರ್ಡ್ ಈಸ್ ಇರ್ರೆಲೆವೆಂಟ್ ಅಂತಕ್ಕಂಥದ್ದು. ಬಿ ಆಯ್ಕೆ ಇದಕ್ಕೆ ಸರಿಯಾಗುತ್ತದೆ, ಬಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಇಂಗ್ಲಿಷ್ ವಿಷಯದ ಮೇಲೆ ಬಂದಿರುವ 20 ಪ್ರಶ್ನೆಗಳು ಅಂತಕ್ಕಂಥ ಮುಕ್ತಾಯ ಅದು. ಮುಂದಿನ ವಿಷಯದ ಮೇಲಿನ ಬಂದಿರುವ ಪ್ರಶ್ನೆಗಳ ಬಗ್ಗೆ ಗಮನ ಹರಿಸೋಣ. ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯದ ಮೇಲೆ ಬಂದಿರುವ ಒಂದು ಪ್ರಶ್ನೆಗಳು ಪ್ರಾರಂಭ. ಈಗ ಮೊದಲು 41ನೇ ಪ್ರಶ್ನೆ. ಮೊತ್ತವನ್ನ ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ ಮಾಡ್ಯಾರ. ಇಲ್ಲಿ ನೋಡಾಕತ್ತೀರಿ, ಸಿ ಆಯ್ಕೆ ಸರಿಯಾಗಿದೆ. 123.43 ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತದೆ 41ನೇ ಪ್ರಶ್ನೆಗೆ. 42ನೇ ಪ್ರಶ್ನೆ. ಇಲಿಯಾಸನು ದೂರದಲ್ಲಿರುವ ತನ್ನ ಸ್ನೇಹಿತನ ಮನೆಗೆ ಹೋಗಲು ನಿರ್ಧರಿಸುತ್ತಾನೆ. ಅವನು ಬೆಳಗ್ಗೆ 8:30ಕ್ಕೆ ಹೊರಟು 10 ನಿಮಿಷಗಳ ಕಾಲ ನಡೆಯುತ್ತಾನೆ. ನಂತರ ಬಸ್ನಲ್ಲಿ 1 ಗಂಟೆ 5 ನಿಮಿಷಗಳ ಕಾಲ ಪ್ರಯಾಣ ಮಾಡುತ್ತಾನೆ ಹಾಗೂ ಬಸ್ನಿಂದ ಇಳಿದು 15 ನಿಮಿಷಗಳ ಕಾಲ ನಡೆದುಕೊಂಡು ತನ್ನ ಸ್ನೇಹಿತನ ಮನೆಯನ್ನು ಸೇರುತ್ತಾನೆ. ಅಲ್ಲಿ ಮಧ್ಯಾಹ್ನ 3:30ರವರೆಗೆ ಅವನ ಜೊತೆ ಇದ್ದು ಪುನಃ ಅದೇ ಮಾದರಿಯಲ್ಲಿ ಮನೆಗೆ ಹಿಂದಿರುಗುತ್ತಾನೆ. ಹಾಗಾದ್ರೆ ಅವನು ಸ್ನೇಹಿತನ ಮನೆಯಿಂದ ತನ್ನ ಮನೆಗೆ ಬರಲು ತೆಗೆದುಕೊಂಡ ಸಮಯವೆಷ್ಟು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಈ 1 ಗಂಟೆ 30 ನಿಮಿಷ ಅಂತಕ್ಕಂಥ ಕಾಲಾವಕಾಶ ಬೇಕಾಗ್ತೈತಿ. ಡಿ ಆಯ್ಕೆ ಇದಕ್ಕೆ ಸರಿಯಾಗಿದೆ, ಡಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಮುಂದಿನ ಪ್ರಶ್ನೆ 43ನೇ ಪ್ರಶ್ನೆ. ಇಲ್ಲೊಂದು ಸ್ವಲ್ಪ ಗೊಂದಲ ಅಂತಕ್ಕಂಥದ್ದು ಐತಿ ಈ ಪ್ರಶ್ನೆಯಲ್ಲಿ. ಇಲ್ಲಿ 5 ಪಾಯಿಂಟ್ ಅಂತಕ್ಕಂಥ ಬರ್ತೈತಿ. 5 ಪಾಯಿಂಟ್ ಇಲ್ಲಿ 5.5555 ಅಂತಕ್ಕಂಥ ಆಗ್ತೈತಿ. ಆದ್ರೆ ಆಯ್ಕೆದಾಗ ಯಾವುದೂ ಇಲ್ಲ. ಇದೊಂದು ಸ್ವಲ್ಪ ಗ್ರೇಸ್ ಮಾರ್ಕ್ಸ್ ಬರ್ಬೋದು ನಿಮ್ಗೆ. ಆದ್ರೆ ಅದಕ್ಕೆ ನಿಯರೆಸ್ಟ್ ಆಗಿರ್ತಕ್ಕಂಥ 5 ತೆಗೆದಾಗ ಬಿ ಅಂತಕ್ಕಂಥದ್ದು ಆಗ್ಬೋದು ಅಂತಕ್ಕಂಥದ್ದು ವಿಚಾರ ಐತಿ. ನೋಡೋಣ ಮುಂದಿನ ಪ್ರಶ್ನೆ. 44ನೇ ಪ್ರಶ್ನೆ. ಕೂಡಿಸ್ರಿ ಅಂತ ಹೇಳ್ಯಾರ. ಕೂಡಿಸಿದಾಗ ಸಿ ಆಯ್ಕೆ ಬರುತ್ತದೆ 17,772. 43ನೇ ಪ್ರಶ್ನೆ. ಗುಣಲಬ್ಧವನ್ನು ಕಂಡುಹಿಡಿಯಿರಿ ಅಂತೈತಿ. 475 × 121. ಇದನ್ನ ಗುಣಿಸಿದಾಗ ಬರ್ತಕ್ಕಂಥ ಉತ್ತರ ಡಿ ಆಯ್ಕೆ 57,475 ಅಂತಕ್ಕಂಥ ಬರ್ತೈತಿ. ಡಿ ಆಯ್ಕೆ ಅಂತಕ್ಕಂಥದ್ದು ಡಿ ಆಯ್ಕೆ. ಮುಂದಿನ ಪ್ರಶ್ನೆ. ತೆಂಗಿನಕಾಯಿ ವ್ಯಾಪಾರಿ ವರ್ಷದ ಮೊದಲನೇ ತಿಂಗಳಿನಲ್ಲಿ 47,652 ಕಾಯಿಗಳನ್ನು ಕೊಂಡು 2ನೇ ತಿಂಗಳಿನ ಅಂತ್ಯಕ್ಕೆ 47,622 ಕಾಯಿಗಳನ್ನು ಮಾರುತ್ತಾನೆ. ಹಾಗಾದ್ರೆ ಅವನ ಬಳಿ ಉಳಿದಿರುವ ಕಾಯಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಅದ್ರಾಗ ಕಳೀರಿ 30 ಕಾಯಿ ಉಳಿತಾವು. ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ 12 ಮತ್ತು 16ರ ಮೊಸ ಯಾವುದು ಅಂತ ಐತಿ. ಮೊಸ 4 ಅಂತಕ್ಕಂಥ ಮೊಸ ಬರ್ತೈತಿ. 47ನೇ ಪ್ರಶ್ನೆ ಸರಿಯಾದ ಉತ್ತರ 4. ಮುಂದಿನ ಪ್ರಶ್ನೆ 48ನೇ ಪ್ರಶ್ನೆ. ಒಂದು ಶಾಲೆಯಲ್ಲಿ 3/2 ವಿದ್ಯಾರ್ಥಿಗಳು ಗಂಡು ಮಕ್ಕಳು, ಆದ್ರೆ ಹೆಣ್ಣು ಮಕ್ಕಳ ಸಂಖ್ಯೆ 30. ಹಾಗಾದ್ರೆ ಶಾಲೆಯಲ್ಲಿರೋ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಹೆಣ್ಣು ಮಕ್ಕಳ ಸಂಖ್ಯೆ ಕೊಟ್ಟರೆ 30, ಹೆಣ್ಣು ಮಕ್ಕಳ ಸಂಖ್ಯೆ 3/2 ಭಾಗ ಗಂಡು ಮಕ್ಕಳು ಇದ್ದಾಗ 3/1 ಭಾಗ ಹೆಣ್ಮಕ್ಳು ಇರ್ತಾರ. 1 ಭಾಗಕ್ಕೆ 30 ಆದ್ರೆ 3 ಭಾಗದ ಒಟ್ಟ 30 ಸೇರಿದಾಗ 90 ಅಂತಕ್ಕಂಥ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 90 ಆಗ್ತೈತಿ. ಅದ್ರ ಹೆಣ್ಣು ಮಕ್ಕಳ ಸಂಖ್ಯೆ 30 ಆದ್ರ ಗಂಡು ಮಕ್ಕಳ ಸಂಖ್ಯೆ 60 ಆಗಿರ್ತೈತಿ. ಅದ್ರ ಒಟ್ಟು ವಿದ್ಯಾರ್ಥಿಗಳು ಕೇಳ್ಯಾರ, ಅದಕ್ಕಾಗಿ 90 ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಚಿತ್ರದಲ್ಲಿ ಎಷ್ಟು ಲಂಬಕೋನಗಳಿವೆ ಅಂತಕ್ಕಂಥ ಪ್ರಶ್ನೆ ಮಾಡ್ಯಾರ. ಈ ಕೆಳಗಿನ ಲಂಬಕೋನಗಳ ಸಂಖ್ಯೆ ಎಷ್ಟು ಅದಾವಪ್ಪ ಅಂದ್ರೆ 4 ಅದಾವು. 4 1 2 3 4 ಲಂಬಕೋನಗಳು ಅದಾವು. ಮುಂದಿನ ಪ್ರಶ್ನೆ. ಒಂದು ಚೌಕದ ಸುತ್ತಳತೆ 60 ಮೀಟರ್ ಆದರೆ ಅದರ ವಿಸ್ತೀರ್ಣ ಅಂತಕ್ಕಂಥ ಐತಿ. ಸುತ್ತಳತೆ 60 ಇದ್ದಾಗ ಒಂದು ಭುಜ ಅಂತಕ್ಕಂಥ 15 ಬರ್ತೈತಿ. 15 × 15 ಮಾಡಿದಾಗ 225 ಚದರ್ ಮೀಟರ್ ಅಂತಕ್ಕಂಥ ಆಗ್ಬೇಕು. ಚದರ್ ಮೀಟರ್ ಅಂತಕ್ಕಂಥದ್ದು ಆಗ್ಬೇಕು. ಇಲ್ಲಿ ಚದರ್ ಅಂತಕ್ಕಂಥದ್ದನ್ನ ಕೊಟ್ಟಿಲ್ಲ ಅವರು, ಅದಕ್ಕಾಗಿ ಇಲ್ಲಿ ಚದರ್ ಅಂತಕ್ಕಂಥದನ್ನ ಹಚ್ಕೋಬೇಕು.
ಬಿ ಆಯ್ಕೆ 225. 225 ಆಗ್ಬೇಕು. ಅದರ ವಿಸ್ತೀರ್ಣ ಕೇಳ್ಯಾರ. ಆದ್ರ 225 ಕೊಟ್ಟಿಲ್ಲ, 255 ಕೊಟ್ಟಾರ. ಇದೊಂದು ಸ್ವಲ್ಪ ಗ್ರೇಸ್ ಅಂತಕ್ಕಂಥ ಬರ್ಬೋದು ನಿಮ್ಗೆ. ಅಥವಾ ಚೌಕದ ಏರಿಯಾ ಕೇಳ್ಯಾರ. ಅವ್ರು ಆಕ್ಚುಲಿ ಒಂದು ಭುಜ ಕೇಳ್ಬೇಕಾಗಿತ್ತು. ಒಂದು ಭುಜ 15 ಮೀಟರ್ ಆಗ್ತೈತಿ. ಅಲ್ಲಿ ಒಂದು ಸ್ವಲ್ಪ ಏನೋ ಪ್ರಶ್ನೆಯಲ್ಲಿ ಅಥವಾ ಆಯ್ಕೆಗಳಲ್ಲಿ ಗೊಂದಲ ಐತಿ ಇದಕ್ಕೆ. ಇನ್ನ 51ನೇ ಪ್ರಶ್ನೆ ನೋಡೋಣ. ಈ ಕೆಳಗಿನಗಳಲ್ಲಿ ಯಾವುದು ಲಘು ಕೋನವಾಗಿರುತ್ತದೆ? ಲಘು ಕೋನ ಯಾವ್ದಾಗಿತ್ತಪ್ಪ ಅದರಲ್ಲಿ 65 ಡಿಗ್ರಿ ಲಘು ಕೋನ. ಮುಂದಿನ ಪ್ರಶ್ನೆ 52ನೇ ಪ್ರಶ್ನೆ. ಒಂದು ಕಾರು 100 ಕಿಲೋಮೀಟರ್ ದೂರವನ್ನು 4 ಗಂಟೆಗಳಲ್ಲಿ ಕ್ರಮಿಸಿದೆ. ಅದರ ವೇಗ ಎಷ್ಟು ಅಂತ ಕೇಳ್ಬೇಕು. ಜವ ಅಂತಕ್ಕಂತ ಕೇಳಿದ್ರೆ ವೇಗ ಆಗ್ಬೇಕು. ಸ್ಪೀಡ್ ಅಂತಕ್ಕಂಥ ಇಂಗ್ಲಿಷ್ನಾಗ ಐತಿ ನೋಡ್ರಿ. ಸ್ಪೀಡ್ ವೇಗ ಅಂದ್ರ ಒಂದು ಕಾರು 100 ಕಿಲೋಮೀಟರ್ ದೂರ 4 ಗಂಟೆಯಲ್ಲಿ ಹೋಗ್ತೈತಿ. 100/4 ಮಾಡಿದಾಗ ನಮ್ಗೆ 25 ಕಿಲೋಮೀಟರ್ ಪರ್ ಅವರ್ ಅಂತಕ್ಕಂಥ ಬರ್ತೈತಿ. ಅದಕ್ಕಾಗಿ ಉತ್ತರ ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಇದು ಬಾಡ್ಮಾಸ್ ಮೇಲಿನ ಪ್ರಶ್ನೆ ಅಂತಕ್ಕಂಥಾಗೈತಿ. ಇಲ್ಲಿ ನಮಗ 25ರಾಗ 15 ಐತಂದ್ರ 10 ಅಂತಕ್ಕಂಥ ಬರ್ತೈತಿ. 10ಕ್ಕೆ 2 ಭಾಗಾಕಾರ ಮಾಡೋದು ಪ್ಲಸ್ 5 ಅಂತಕ್ಕಂಥ ಐತಿ. 10ಕ್ಕೆ 2 ಭಾಗಾಕಾರ ಮಾಡೋದು 5 ಬರ್ತೈತಿ. ಪ್ಲಸ್ 5 ಕೂಡಿಸುವಂತ ನಮ್ಗೆ ಏನಾಗ್ತದೆ ಎಕ್ಸ್ ಬೆಲೆ 10 ಅಂತಕ್ಕಂಥ ಆಗ್ತೈತಿ. ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ, 1.5 kg ಗ್ರಾಮ್ಗಳಲ್ಲಿ ಪರಿವರ್ತಿಸಿದಾಗ ಅಂತ ಕೇಳ್ಯಾರ. 1 ಕಿಲೋಗ್ರಾಮ್ನಾಗ 1000 ಗ್ರಾಮ್ ಅಂತಕ್ಕಂಥ ಇರ್ತಾವು. ಇಲ್ಲಿ 1.5 ಅಂತಕ್ಕಂಥ ಐತಿ. 1500 ಗ್ರಾಮ್ ಅಂತಕ್ಕಂಥ ಇದಕ್ಕೆ ಸರಿಯಾದ ಉತ್ತರ ಆಗ್ತೈತಿ. ಸಿ ಆಯ್ಕೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಸಂಖ್ಯೆಯನ್ನ 310ರಿಂದ ಕಳೆದಾಗ 261 ಉತ್ತರ ಬರುತ್ತದೆ ಅಂತ ಕೇಳ್ಯಾರ. ಇಲ್ಲಿ 310ರಾಗ 261 ಅಂತಕ್ಕಂಥ ಕಳೆದಾಗ ನಮ್ಗೆ ಬರ್ತಕ್ಕಂಥ ಉತ್ತರ 49 ಅಂತಕ್ಕಂಥ ಉತ್ತರ ಬರ್ತೈತಿ. ಡಿ ಆಯ್ಕೆ. ಮುಂದಿನ ಪ್ರಶ್ನೆ 56ನೇ ಪ್ರಶ್ನೆ, ಕೆಳಗಿನ ಗ್ರಾಫ್ನಲ್ಲಿ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಕೆಲವೊಂದು ಆಟಗಳನ್ನು ಆಡುತ್ತಾರೆ. ಅದರ ವಿವರ ಇಂತಿದೆ. ಹಾಗಾದ್ರೆ ಕ್ರಿಕೆಟ್ ಮತ್ತು ಫುಟ್ಬಾಲ್ ಆಡುವ ವಿದ್ಯಾರ್ಥಿಗಳ ವ್ಯತ್ಯಾಸ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಕ್ರಿಕೆಟ್ ಇಲ್ಲಿ ಐತಿ, ಫುಟ್ಬಾಲ್ ಇಲ್ಲಿ ಐತಿ. ಕ್ರಿಕೆಟ್ ಆಡುವವರ ಒಟ್ಟು ಸಂಖ್ಯೆ 155 ಇದಾರ. ಇನ್ನು ಫುಟ್ಬಾಲ್ ಆಡ್ತಕ್ಕಂಥ ವಿದ್ಯಾರ್ಥಿಗಳು 120 ಅದರ. ಒಟ್ಟು ಅದ್ರಾಗ ನಾವು ಕಳೆದಾಗ ನಮ್ಗೆ ಉತ್ತರ ಬರ್ತಕ್ಕಂಥ ಎಷ್ಟು ಆಗ್ತಪ್ಪ ಅಂತ ಕೇಳಿದಾಗ ಒಂದು 35 ಅಂತಕ್ಕಂಥ ಉತ್ತರ ಬರ್ತೈತಿ. ಅದಕ್ಕಾಗಿ ಬಿ ಆಯ್ಕೆದಾಗ ಆ 35 ಅಂತಕ್ಕಂಥದ್ದನ್ನು ಕಂಡು ಬರ್ತೈತಿ. ಅದಕ್ಕಾಗಿ ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 57ನೇ ಪ್ರಶ್ನೆ, ಈ ಕೆಳಗಿನ ವೃತ್ತದಲ್ಲಿನ ವ್ಯಾಸವು ಅಂತ ಕೇಳ್ಯಾರ. ವ್ಯಾಸ ಎಲ್ಲಿ ಐತಪ್ಪ? ಇಲ್ಲಿಂದ ಎಚ್ ಹಿಡ್ಕೊಂಡು ಎಫ್ ತನ ಐತ್ ನೋಡ್ರಿ. ಎಚ್ ಎಫ್. ಡಿ ಆಯ್ಕೆ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ 58ರಿಂದ 60 ಕೆಳಗಿನ ಚಿತ್ರಗಳನ್ನು ಕೊಡಲಾಗಿದೆ. ಚಿತ್ರ ನೋಡಿ, ಗುಂಪಿಗೆ ಸೇರಿದ ಚಿತ್ರವನ್ನು ಗುರುತಿಸೋದು ಐತಿ. ನವೋದಯಲ್ಲಿ 1ನೇ ಮಾದರಿ ಗುಂಪಿಗೆ ಸೇರಿದ ಚಿತ್ರವನ್ನು ಗುರುತಿಸೋದು. ಎ, ಇದು ಗುಂಪಿಗೆ ಸೇರಿಲ್ಲ. 58ನೇ ಪ್ರಶ್ನೆ ಸರಿಯಾದ ಉತ್ತರ ಎ ಆಯ್ಕೆ. ಇನ್ನು 59ನೇ ಪ್ರಶ್ನೆ ಸರಿಯಾದ ಉತ್ತರ ಡಿ ಆಯ್ಕೆ. ಯಾಕಂದ್ರೆ ಎಲ್ಲದ್ರಾಗೂ KIT ಅದಾವು. ಆದ್ರೆ ಇಲ್ಲಿ KIT ಇಲ್ಲ. ಅದಕ್ಕಾಗಿ ಡಿ ಆಯ್ಕೆ ನಮ್ಗೆ ಸರಿಯಾಗುತ್ತದೆ. ಮುಂದಿನ ಪ್ರಶ್ನೆ 60ನೇ ಪ್ರಶ್ನೆ. 60ನೇ ಪ್ರಶ್ನೆ ಗಮನಿಸ್ತಾ ಬರೋಣ. ಇದನ್ನು ಗುಂಪಿಗೆ ಸೇರಿದ ಚಿತ್ರ ಅಂತಕ್ಕಂಥ ಐತಿ. ಯಾವ್ದು ಗುಂಪಿಗೆ ಸೇರಿಲ್ಲಪ್ಪ ಅಂದ್ರೆ ಬಿ ಆಯ್ಕೆ ಗುಂಪಿಗೆ ಸೇರಿಲ್ಲ. ಮಾನಸಿಕ ಸಾಮರ್ಥ್ಯ ಮತ್ತು ಗಣಿತದ ಮೇಲಿನ 20 ಪ್ರಶ್ನೆಗಳು ಮುಕ್ತಾಯ ಅದು. ಮುಂದಿನ ವಿಷಯದ ಮೇಲಿನ ಪ್ರಶ್ನೆಗಳನ್ನು ಗಮನಿಸೋಣ. ಸಾಮಾನ್ಯ ವಿಜ್ಞಾನ, ಜನರಲ್ ಸೈನ್ಸ್. ಪ್ರಶ್ನೆ 61ರಿಂದ 80ರವರೆಗೆ ಸಾಮಾನ್ಯ ವಿಜ್ಞಾನದ ಮೇಲಿನ ಪ್ರಶ್ನೆಗಳು ಪ್ರಾರಂಭ. 61ನೇ ಪ್ರಶ್ನೆ ಗಮನಿಸೋಣ. ನೋಡ್ರಿ, ಸೂರ್ಯಕಾಂತಿ ಸಸ್ಯಗಳಲ್ಲಿ ಗಮನಿಸಲಾದ ವಿಶೇಷ ಚಲನೆ ಯಾವುದು? ಸೂರ್ಯನ ಕಡೆ ಮುಖ ಮಾಡುವುದು. ಸೂರ್ಯನ ಕಡೆಗೆ ಮುಖ ಮಾಡುವುದು ಅಂತಕ್ಕಂಥದ್ದು. ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 62ನೇ ಪ್ರಶ್ನೆ, ಇಂಧನಗಳು ಎಂದರೆ ಉರಿದಾಗ ಯಾವ 2 ಅಂಶಗಳನ್ನು ಬಿಡುಗಡೆ ಮಾಡುವ ವಸ್ತುಗಳು? ಯಾವುದಪ್ಪ ಅಂದ್ರ ಉಷ್ಣ ಮತ್ತು ಶಕ್ತಿ. ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 63ನೇ ಪ್ರಶ್ನೆ, ರೈತನೊಬ್ಬನು ಜೈವಿಕ ಅನಿಲ ತಯಾರಿಸಲು ಒಂದು ಘಟಕವನ್ನು ನಿರ್ಮಿಸುತ್ತಾನೆ. ಕೃಷಿ ತ್ಯಾಜ್ಯ ಮತ್ತು ಪ್ರಾಣಿಗಳ ಸಗಣಿಯನ್ನು ಬಳಸುವುದರಿಂದ ಅವನು ಮುಖ್ಯವಾಗಿ ಹೇಗೆ ಸಹಾಯ ಮಾಡುತ್ತಿದ್ದಾನೆ? ಇದಕ್ಕೆ ಸರಿಯಾದ ಉತ್ತರ ಅಂತಕ್ಕಂಥದ್ದು ಗಾಳಿ ಇಲ್ಲದೆ ತ್ಯಾಜ್ಯವನ್ನು ಕಳುಹಿಸುವ ಮೂಲಕ ಆರೋಗ್ಯಕರ ಪರಿಸರವನ್ನು ಕಾಪಾಡಲು. ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ
64ನೇ ಪ್ರಶ್ನೆ, ನೀರಿರುವ ತೊಟ್ಟಿಯೊಳಗೆ ತಲೆ ಕೆಳಗಾಗಿ ಮಾಡಿದ ಲೋಟದ ಪ್ರಯೋಗದಲ್ಲಿ ಲೋಟದೊಳಗಿನ ಕಾಗದವು ಏಕೆ ಒದ್ದೆಯಾಗುವುದಿಲ್ಲ ಅಂತಕ್ಕಂಥ ಐತಿ ಪ್ರಶ್ನೆ. ಇದಕ್ಕೆ ಸರಿಯಾದ ಆಯ್ಕೆ ಅಂತಕ್ಕಂಥದ್ದು ಏನಿದೆಪ್ಪ ಅಂತ ಕೇಳಿದಾಗ ಲೋಟವು ಗಾಳಿಯಿಂದ ತುಂಬಿದ್ದು ಅದು ನೀರು ಒಳಗೆ ಬರದಂತೆ ತಡೆಯುತ್ತದೆ. ಸಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 65ನೇ ಪ್ರಶ್ನೆ, ಮನೆಗಳ ಚಾವಣಿಗಳು ಹಾರಿ ಹೋಗುವುದು ಅಥವಾ ಮರಗಳು ತೂಗಾಡುವುದು ಅನ್ವೇಷಣೆಯು ಏನನ್ನು ಸೂಚಿಸುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಚಲಿಸುವ ಗಾಳಿಯು ಹೊಂದಿರುವ ಶಕ್ತಿಯನ್ನು ಸೂಚಿಸುತ್ತದೆ. 65ನೇ ಪ್ರಶ್ನೆ. ಮುಂದಿನ ಪ್ರಶ್ನೆ 66, ನೀರನ್ನು ಬೇರೆ ಬೇರೆ ಪಾತ್ರೆಗಳಿಗೆ ಲೋಟ, ಬಟ್ಟಲು ಇತ್ಯಾದಿ ಹಾಕಿದಾಗ ನೀರು ಏನನ್ನು ರುಜುವಾತುಪಡಿಸುತ್ತದೆ ಅಂತಕ್ಕಂಥ ಪ್ರಶ್ನೆ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ತಾನಿರುವ ಪಾತ್ರೆ ಆಕಾರವನ್ನು ಪಡೆಯುತ್ತದೆ. ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 67ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸಸ್ಯಗಳನ್ನು ಬಂಜರು ಭೂಮಿಯಲ್ಲಿ ಜೈವಿಕ ಇಂಧನವನ್ನು ಪಡೆಯಲು ಬೆಳೆಯಲಾಗುತ್ತದೆ ಅಂದ್ರೆ ಜಟ್ರೋಪ್ ಮತ್ತು ಹಂಗೆ ಮರ ಅಂತಕ್ಕಂಥದ್ದು ಐತಿ ನೋಡ್ರಿ. ಎಷ್ಟನೇ ಆಯ್ಕೆದಾಗ ಐತಿ ಅದು? ಈ ಬಿ ಆಯ್ಕೆ. 68ನೇ ಪ್ರಶ್ನೆ 68ನೇ ಪ್ರಶ್ನೆ ಗಮನಿಸೋಣ. ರವಿ ಒಬ್ಬ ಓಟಗಾರನಾಗಿದ್ದು ನಾಳೆಯ ಪಂದ್ಯಕ್ಕಾಗಿ ಅವನಿಗೆ ಹೆಚ್ಚಿನ ಶಕ್ತಿ ಅಗತ್ಯವಿದೆ. ಅವನು ಮಧ್ಯಾಹ್ನದ ಊಟದಲ್ಲಿ ಯಾವ ಆಹಾರ ಪದಾರ್ಥಗಳಿಗೆ ಆದ್ಯತೆ ನೀಡಬೇಕು? ಶಕ್ತಿ ಕೊಡ್ತಕ್ಕಂಥ ಆಹಾರ ಪದಾರ್ಥಗಳು ಯಾವಪ್ಪ ಅಂತ ಹೇಳಿದಾಗ ಕಾರ್ಬೋಹೈಡ್ರೇಟ್, ರಾಗಿ ಮತ್ತು ಗೋಧಿ. ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 69ನೇ ಪ್ರಶ್ನೆ, ರಾಕೇಶ್ ತನ್ನ ಅಜ್ಜಿ ಆಹಾರದ ಪ್ಯಾಕೆಟ್ ಖರೀದಿಸುವ ಮೊದಲು ಅದರ ಮೇಲಿನ ದಿನಾಂಕವನ್ನು ಪರೀಕ್ಷಿಸುವುದನ್ನು ಗಮನಿಸುತ್ತಾನೆ. ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಅವರು ನೋಡಬೇಕಾದ ಅತ್ಯಂತ ಪ್ರಮುಖವಾದ ದಿನಾಂಕ ಯಾವುದು ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ, ಅವಧಿ ಮುಗಿಯುವ ದಿನಾಂಕ. ಮುಂದಿನ ಪ್ರಶ್ನೆ 70ನೇ ಪ್ರಶ್ನೆ 70ನೇ ಪ್ರಶ್ನೆ ನೋಡಿ, ರಾಧಾ ಮೀನು ಮತ್ತು ಮಾಂಸವನ್ನು ಒಂದು ವಾರ ಕಾಲ ಸಂರಕ್ಷಿಸಲು ಬಯಸುತ್ತಾಳೆ. ಮೂಲಗಳಲ್ಲಿ ತಿಳಿಸಲಾದ ಅತ್ಯಂತ ಪರಿಣಾಮಕಾರಿ ವಿಧಾನ ಯಾವುದಪ್ಪ ಅಂತ ಕೇಳಿದಾಗ ಅತ್ಯಂತ ಕಡಿಮೆ ತಾಪಮಾನದಲ್ಲಿ ಸಂಗ್ರಹಿಸುವುದು, ಶೀತಕ ಶೇಖರಣೆ ಅಂತಕ್ಕಂಥದ್ದು. ಬಿ ಆಯ್ಕೆ ಅಂತಕ್ಕಂಥದ್ದು ಸರಿಯಾಗಿದೆ. ಇನ್ನು 71ನೇ ಪ್ರಶ್ನೆ 71ನೇ ಪ್ರಶ್ನೆ, ನೀವು ಕೊಠಡಿಯ ಒಂದು ಮೂಲೆಯಲ್ಲಿ ಸುಗಂಧ ದ್ರವ್ಯದ ಬಾಟಲಿಯನ್ನು ತೆರೆಯುತ್ತೀರಿ ಮತ್ತು ಶೀಘ್ರದಲ್ಲೇ ವಿರುದ್ಧ ಮೂಲೆಯಲ್ಲಿರುವ ನಿಮ್ಮ ಸ್ನೇಹಿತನಿಗೆ ಅದರ ವಾಸನೆ ತಿಳಿಯುತ್ತದೆ. ಸುಗಂಧವು ಅವರಿಗೆ ಹೇಗೆ ತಲುಪಿತು? ಇದಕ್ಕ ಸರಿಯಾದ ಆಯ್ಕೆ ಅಂತಕ್ಕಂಥದ್ದು ಏನಿದೆಪ್ಪ ಅಂತ ಕೇಳಿದಾಗ ಅದೃಶ್ಯ ಸುಗಂಧದ ಕಣಗಳು ಗಾಳಿಯ ಮೂಲಕ ಚಲಿಸಿದವು. ಬಿ ಆಯ್ಕೆ ಸರಿಯಾಗಿದೆ. ಇನ್ನ 72ನೇ ಪ್ರಶ್ನೆ, ನೀವು ನೀರಿನಲ್ಲಿ ಒಂದು ನಾಣ್ಯ ಮತ್ತು ಒಂದು ಒಣಗಿದ ಎಲೆಯನ್ನು ಹಾಕುತ್ತೀರಿ. ನಾಣ್ಯವು ಮುಳುಗುತ್ತದೆ ಆದರೆ ಎಲೆಯು ತೇಲುತ್ತದೆ. ನೀರು ವಸ್ತುವಿನ ಮೇಲೆ ಪ್ರಯೋಗಿಸುವ ಮೇಲ್ಮುಖ ಬಲವನ್ನು ಏನೆಂದು ಕರೆಯುತ್ತಾರೆ? ನೀರು ಮೇಲ್ಮುಖವಾಗಿ ತಳ್ಳು ಬಲಕ್ಕೆ ನಾವೇನಂತ ಕರಿತೀವಪ್ಪ ಅಂದ್ರೆ ಪ್ಲವನತೆ ಎಂದು ಕರೆಯುತ್ತೇವೆ. ಇಲ್ಲಿ ಸರಿಯಾದ ಉತ್ತರ ಪ್ಲವನತೆ ಅಂತಕ್ಕಂಥದ್ದು ಎಲ್ಲಿದೆ ನೋಡಿ? ಸಿ ಆಯ್ಕೆದಾಗ ಐತಿ ನೋಡಿ ಪ್ಲವನತೆ. ಇನ್ನು 73ನೇ ಪ್ರಶ್ನೆ, ಧಾತುಗಳ ವಿಧ ಅಥವಾ ದ್ರವ್ಯದ ಸ್ಥಿತಿಗಳಿಗೆ ಅನುಗುಣವಾಗಿ ಎ ಪಟ್ಟಿಯನ್ನ ಬಿ ಪಟ್ಟಿಯೊಂದಿಗೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಐತಿ. ಇಲ್ಲಿ ಘನಧಾತು ಅಂತಕ್ಕಂಥ ಐತಿ ನೋಡಿ. ಘನಧಾತು ಅಂತಕ್ಕಂಥದ್ದು ಕಬ್ಬಿಣ, ದ್ರವಧಾತು ಅಂತಕ್ಕಂಥದ್ದು ಪಾದರಸ, ಅನಿಲ ಧಾತು ಅಂತಕ್ಕಂಥದ್ದು ಆಮ್ಲಜನಕ, ನೈಸರ್ಗಿಕ ಧಾತು ಚಿನ್ನ, ಕೃತಕ ಧಾತು ಪ್ಲೂಟೋನಿಯಂ ಅಂತಕ್ಕಂಥದ್ದು. ಇಲ್ಲಿ ಯಾವ ಆಯ್ಕೆ ಸರಿ ಇದೆಪ್ಪ ಅಂತ ಕೇಳಿದಾಗ 73ನೇ ಪ್ರಶ್ನೆ ಯಾವ ಆಯ್ಕೆ ಸರಿ ಇದೆಪ್ಪ ಅಂದ್ರ ಎ ಆಯ್ಕೆನೇ ಸರಿ ಇದೆ ನೋಡಿ, ಎ ಆಯ್ಕೆ. ಇನ್ನು 74ನೇ ಪ್ರಶ್ನೆ 74ನೇ ಪ್ರಶ್ನೆ, ರಾಯಚೂರಿನಲ್ಲಿನ ರೈತನೊಬ್ಬನು ಉಷ್ಣ ವಿದ್ಯುತ್ ಸ್ಥಾವರವನ್ನು ನೋಡುತ್ತಾನೆ. ವಿದ್ಯುತ್ ಉತ್ಪಾದಿಸಲು ಅಲ್ಲಿ ಒಂದು ನಿರ್ದಿಷ್ಟ ಇಂಧನವನ್ನು ಉಳಿಸಲಾಗುತ್ತದೆ ಎಂದು ಅವನು ತಿಳಿಯುತ್ತಾನೆ. ಆ ಇಂಧನ ಯಾವುದಪ್ಪ ಅಂತ ಕೇಳಿದಾಗ ಉಷ್ಣ ವಿದ್ಯುತ್ ಸ್ಥಾವರದಲ್ಲಿ ಬಳಕೆ ಮಾಡ್ತಕ್ಕಂಥ ಇಂಧನ ಯಾವುದಪ್ಪ ಅಂದ್ರೆ ಕಲ್ಲಿದ್ದಲು. ಬಿ ಆಯ್ಕೆ ಸರಿಯಾಗಿದೆ. ಇನ್ನ 75ನೇ ಪ್ರಶ್ನೆ, ನೀವು ಅನಿಲ ಮತ್ತು ಧೂಳಿನ ಉದ್ದನೆಯ ಬಾಲವನ್ನು ಹೊಂದಿರುವ ಆಕಾಶಕವನ್ನು ನೋಡುತ್ತೀರಿ. ಇದು ಒಂದು ಧೂಮಕೇತು. ಬಿ ಆಯ್ಕೆ ಸರಿಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ 76ನೇ ಪ್ರಶ್ನೆ, ಕಾಮನ ಬಿಲ್ಲಿನ 7 ಬಣ್ಣಗಳನ್ನು ನೆನಪಿಡಲು ಬಳಸುವ ಆಂಗ್ಲ ಭಾಷೆಯ ಅನುಕ್ರಮವಾದ ಪದ. ಬಿ ಆಯ್ಕೆ ಅಂತಕ್ಕಂಥದ್ದಕ್ಕೆ ಸರಿಯಾಗಿದೆ. VI BGY OR ಅಂತಕ್ಕಂಥದ್ದು. 77ನೇ ಪ್ರಶ್ನೆ ಈಗ 77ನೇ ಪ್ರಶ್ನೆ, ರಕ್ತದಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಐತೆ. ತಪ್ಪಾಗಿರ್ತಕ್ಕಂಥ ಯಾವ್ದಪ್ಪ ಅಂದ್ರೆ ಒಮ್ಮೆ ರಕ್ತದಾನ ಮಾಡಿದ ನಂತರ ರಕ್ತ ಮತ್ತೆ ಉತ್ಪತ್ತಿ ಆಗದು ಅಂತ ಸಿ ಆಯ್ಕೆ ತಪ್ಪಾಗಿದೆ. 77ನೇ ಪ್ರಶ್ನೆ ನೋಡ್ರಿ,
ಇಲ್ಲೊಂದು ಚಿತ್ರ ಕೊಟ್ಟಾರ. ಮೇಲ್ಕಂಡ ರಸ್ತೆ ಬದಿಯ ಸಂಕೇತವನ್ನು ಗುರುತಿಸಿ. ಸಂಕೇತ ಯಾವ್ದಪ್ಪ ಅಂತ ಕೇಳಿದಾಗ ರಸ್ತೆಯಲ್ಲಿ ಉಬ್ಬು ಇದೆ, ನಿಮ್ಮ ವಾಹನ ವೇಗ ಕಡಿಮೆ ಮಾಡಬೇಕು ಅಂತಕ್ಕಂಥ ತಿಳಿಸ್ತೈತಿ. ಸಿ ಆಯ್ಕೆ ಅಂತಕ್ಕಂಥ ಸರಿಯಾಗಿದೆ. ಇದಕ್ಕ ಸಿ ಆಯ್ಕೆ. ಇನ್ನ 79ನೇ ಪ್ರಶ್ನೆ. 79ನೇ ಪ್ರಶ್ನೆ ನೋಡೋಣ. ನದಿಗಳು ಹರಿದು ತರುವ ಮಣ್ಣನ್ನು ಏನೆನ್ನು ರೋಡ್ ಡ್ಯಾಶ್ ಎನ್ನು ಅಂತಕ್ಕಂಥ ಪ್ರಶ್ನೆ. ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಅದಕ್ಕೆ 79ನೇ ಪ್ರಶ್ನೆ ಸರಿಯಾದ ಉತ್ತರ ಮೆಕ್ಕಲು ಮಣ್ಣು. ಮುಂದಿನ ಪ್ರಶ್ನೆ. ಸಿರಿಧಾನ್ಯಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದಕ್ಕೆ ಸರಿಯಾದ ಹೇಳಿಕೆಗಳು ಏನೇನಪ್ಪ ಅಂದ್ರೆ ಮೇಲಿನ ಎಲ್ಲವೂ ಸರಿಯಾಗಿದೆ. ಇವುಗಳನ್ನು ರಾಸಾಯನಿಕ ಗೊಬ್ಬರ, ಕೀಟನಾಶಕ ಮತ್ತು ಕಳೆನಾಶಕಗಳಲ್ಲಿ ಬೆಳೆಯಬಹುದು. ಇವುಗಳನ್ನು ಬರಗಾಲದ ಮಿತ್ರರು ಅಂತ ಕರಿತೀವಿ. ಇವು ಹೆಚ್ಚು ಪೋಷಕಾಂಶಗಳ ಖನಿಜ ಅಂತ ಕರಿತೀವಿ. ಅದಕ್ಕಾಗಿ ಮೇಲಿನ ಎಲ್ಲವೂ ಆಯ್ಕೆ ಸರಿಯಾಗಿದೆ. ಡಿ ಆಯ್ಕೆ ಸರಿಯಾಗಿದೆ. 80ನೇ ಪ್ರಶ್ನೆ ಸರಿಯಾದ ಉತ್ತರ ಡಿ ಆಯ್ಕೆ. ಇನ್ನ ಮುಂದಿನ ವಿಷಯ ಸಮಾಜ ವಿಜ್ಞಾನದ ಮೇಲೆ ಬಂದಿರುವ ಪ್ರಶ್ನೆಗಳಿಗೆ ಸರಿ ಉತ್ತರಗಳು ನೋಡ್ತಾ ಹೋಗೋಣ. ಪರಿಸರ ವಿಜ್ಞಾನ ಅಥವಾ ಸಾಮಾನ್ಯ ಜ್ಞಾನ ಅಂತಕ್ಕಂಥ ಪ್ರಶ್ನೆ ವಿಷಯದ ಮೇಲೆ ಬಂದಿರುವ ಪ್ರಶ್ನೆಗಳಿಗೆ ಪ್ರಾರಂಭ. 81ನೇ ಪ್ರಶ್ನೆ. ರಾಜಪ್ರಭುತ್ವದ ರಾಜ್ಯಗಳನ್ನು ಒಗ್ಗೂಡಿಸಿದ ಭಾರತದ ಉಕ್ಕಿನ ಮನುಷ್ಯ ಯಾರು? ಬಿ ಆಯ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲರು. 82ನೇ ಪ್ರಶ್ನೆ. ಸಿಂಧೂ ಕಣಿವೆಯಲ್ಲಿ ಯಾವ ಪ್ರಾಚೀನ ನಾಗರಿಕತೆ ಇತ್ತು? ಸಿಂಧೂ ಕಣಿವೆಯಲ್ಲಿ ಪ್ರಾಚೀನ ನಾಗರಿಕತೆ ಹರಪ್ಪ ನಾಗರಿಕತೆ. ಡಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 83ನೇ ಪ್ರಶ್ನೆ. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಇದರಲ್ಲಿ ಭಾರತ ಅತ್ಯುನ್ನತ ನ್ಯಾಯಾಲಯವು ಸುಪ್ರೀಂ ಕೋರ್ಟ್ ಆಗಿದ್ದು ಇದು ನವದೆಹಲಿಯಲ್ಲಿದೆ ಅಂತಕ್ಕಂಥ ಐತಿ. ಸರಿಯಾದ ಉತ್ತರ ಇದೇ ಆಗಿದೆ. ಎ ಆಯ್ಕೆನೇ ಸರಿಯಾಗಿದೆ. ಮುಂದಿನ ಪ್ರಶ್ನೆ 84ನೇ ಪ್ರಶ್ನೆ. ಭಾರತದ ರಾಷ್ಟ್ರೀಯ ಲಾಂಛನದ ಕೆಳಗೆ ಬರೆಯಲಾದ ಧ್ಯೇಯವಾಕ್ಯ ಯಾವುದು? ಸತ್ಯಮೇವ ಜಯತೆ. ಮಂಡಕ್ಕೂ ಕೂನಿಸುತ್ತಿನಿಂದ ಆಯ್ಕೆಗೆ ಮಾಡಿಕೊಂಡಿರ್ತಕ್ಕಂಥ ಸತ್ಯಮೇವ ಜಯತೆ. ಎ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 85ನೇ ಪ್ರಶ್ನೆ. ವಿಸ್ತೀರ್ಣದಲ್ಲಿ ಭಾರತ ಅತಿ ಚಿಕ್ಕ ರಾಜ್ಯ ಯಾವುದು? ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ರಾಜ್ಯ ಯಾವ್ದಪ್ಪ ಅಂದ್ರೆ ಗೋವಾ ರಾಜ್ಯ. ಬಿ ಆಯ್ಕೆ. ಮುಂದಿನ ಪ್ರಶ್ನೆ. ಕರ್ನಾಟಕದಲ್ಲಿ ಹರಿಯುವ ಈ ಕೆಳಗಿನ ನದಿಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿಯನ್ನು ಗುರುತಿಸಿ. ಪಶ್ಚಿಮಾಭಿಮುಖವಾಗಿ ಇರ್ತಕ್ಕಂಥ ನದಿ ಯಾವ್ದಪ್ಪ ನೇತ್ರಾವತಿ. ಮುಂದಿನ ಪ್ರಶ್ನೆ 87ನೇ ಪ್ರಶ್ನೆ. ನನಗೆ ರಕ್ತ ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬ ಘೋಷಣೆ ನೀಡಿದ ಪ್ರಸಿದ್ಧ ಭಾರತೀಯ ಸ್ವತಂತ್ರ ಹೋರಾಟಗಾರನ ಹೆಸರೇನು? ಸುಭಾಷ್ ಚಂದ್ರ ಬೋಸ್ ಅವರು. ಬಿ ಆಯ್ಕೆ. 88ನೇ ಪ್ರಶ್ನೆ. 2025ನೇ ಸಾಲಿನ ನಾಡಹಬ್ಬ ದಸರಾವನ್ನು ಉದ್ಘಾಟಿಸಿದವರು ಯಾರು? ಸರಿಯಾದ ಉತ್ತರ ಬಾನು ಮುಸ್ತಾಕ್. ಮುಂದಿನ ಪ್ರಶ್ನೆ 89ನೇ ಪ್ರಶ್ನೆ. ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ಅವರ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಪ್ರಸ್ತುತ ಅವರು ಭಾರತ ರಾಷ್ಟ್ರಪತಿಗಳು. ಅಂದ್ರ ಎ ಆಯ್ಕೆ ಅಂತಕ್ಕಂಥದಕ್ಕೆ ಸರಿಯಾಗಿದೆ. ಎ ಆಯ್ಕೆ. ಇನ್ನು 90ನೇ ಪ್ರಶ್ನೆ. ಚಹಾ ಮತ್ತು ಕಾಫಿ ಪಾನೀಯಗಳನ್ನು ಕ್ರಮವಾಗಿ ತಯಾರಿಸುವುದು ಯಾವುಗಳಿಂದ ಅಂತಕ್ಕಂಥ ಪ್ರಶ್ನೆ ಮಾಡ್ಯಾರ. ಚಹಾ ಅಂತಕ್ಕಂಥದ್ದು ಎಲೆಗಳಿಂದ, ಕಾಫಿ ಅಂತಕ್ಕಂಥ ಬೀಜಗಳಿಂದ ಉತ್ಪತ್ತಿ ಆಗ್ತೈತೆ. ಅದಕ್ಕಾಗಿ ಸಿ ಆಯ್ಕೆ ಎಲೆ ಮತ್ತು ಬೀಜಗಳಿಂದ ಸರಿಯಾಗಿದೆ. ಸಿ ಆಯ್ಕೆ. ಮುಂದಿನ ಪ್ರಶ್ನೆ 91. ಕರ್ನಾಟಕ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಬೆಳಗಿನ ಅವಧಿಯಲ್ಲಿ ಕೆಳಕಂಡ ಯಾವ ಓದನ್ನು ಕಡ್ಡಾಯಗೊಳಿಸಲಾಗಿದೆ? ಸಂವಿಧಾನ ಪೀಠಿಕೆ. ಬಿ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 92ನೇ ಪ್ರಶ್ನೆ. ಪೆಟ್ರೋಲ್ ಮತ್ತು ಡೀಸೆಲ್ ಇವುಗಳನ್ನು ಎದರಿಂದ ಪಡೆಯಲಾಗುತ್ತದೆ ಅಂತಕ್ಕಂಥ ಪ್ರಶ್ನೆ ಬಿಡ್ಯಾರ. ಕಚ್ಚಾ ತೈಲದಿಂದ ಸಂಸ್ಕರಿಸಲಾಗುವುದು ಅಂತಕ್ಕಂಥ ಎ ಆಯ್ಕೆ ಸರಿಯಾಗಿದೆ. ಮುಂದಿನ ಪ್ರಶ್ನೆ 93ನೇ ಪ್ರಶ್ನೆ. ಈ ಕೆಳಗಿನ ಯಾವ ರಾಜ್ಯವು ಕರ್ನಾಟಕದ ಗಡಿಯನ್ನು ಹಂಚಿಕೊಂಡಿಲ್ಲ? ಯಾವ್ದು ಹಂಚಿಕೊಂಡಿಲ್ಲಪ್ಪ ಅಂದ್ರೆ ಒಡಿಶಾ ಅಂತಕ್ಕಂಥದ್ದು ಹಂಚಿಕೊಂಡಿಲ್ಲ. ಮುಂದಿನ ಪ್ರಶ್ನೆ 94ನೇ ಪ್ರಶ್ನೆ. ಭಾರತವು ಒಂದು ಪರ್ಯಾಯ ದ್ವೀಪ, ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣವು ನೀರಿನಿಂದ ಆವೃತವಾಗಿದೆ. ಈ ಮೇಲಿನ ಹೇಳಿಕೆಯಲ್ಲಿ ಸಂಬಂಧಿಸಿದಂತೆ ಕೆಳಗಿನ ಯಾವ ಆಯ್ಕೆಯು ಸರಿಯಾಗಿದೆ? ಯಾವ ಹೇಳಿಕೆಯು ಸರಿಯಾಗಿದೆಪ್ಪ ಅಂದ್ರ ಮೇಲಿನ ಯಾವುದಲ್ಲ. ಪೂರ್ವಕ್ಕೆ ಇರ್ತಕ್ಕಂಥ ಬಂಗಾಳ ಕೊಲ್ಲಿ ಐತಿ, ಹಿಂದೂ ಮಹಾಸಾಗರ ಕೊಟ್ಟಾರ. ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಐತಿ, ಬಂಗಾಳ ಕೊಲ್ಲಿ ಕೊಟ್ಟಾರ. ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಐತಿ, ಅರಬ್ಬಿ ಸಮುದ್ರ ಕೊಟ್ಟಾರ. ಅದಕ್ಕಾಗಿ ಮೇಲಿನ ಯಾವುದೂ ಅಲ್ಲ ಅಂತಕ್ಕಂಥ ಸರಿಯಾಗಿದೆ ಇದಕ್ಕೆ ಉತ್ತರ. ಇನ್ನು 95ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರನ್ನು ಕರ್ನಾಟಕದ ಸಂಗೀತದ ಪಿತಾಮಹ ಅನ್ನು ಕರಿತೀವಪ್ಪ ಅಂದ್ರ ಪುರಂದರದಾಸರನ್ನ. ಸಿ ಆಯ್ಕೆ.
ಇನ್ನ 96ನೇ ಪ್ರಶ್ನೆ, ಕರ್ನಾಟಕ ಯಾವ ಸ್ಥಳದಲ್ಲಿ ಗೃಹಾಂತರ ಗುಹಾಲಯಗಳಿವೆ ಅಂತಕ್ಕಂಥ ಪ್ರಶ್ನೆ ಬಿಟ್ಟಾರ. ಬಾದಾಮಿಯಲ್ಲಿ ಮರಳುಗಲ್ಲಿನ ಗುಹಾಂತರಗಳನ್ನು ಕಾಣುವುದಿಲ್ಲಪ್ಪ ಅಂದ್ರೆ ಬಾದಾಮಿಯಾಗ. ಮುಂದಿನ ಪ್ರಶ್ನೆ 97ನೇ ಪ್ರಶ್ನೆ, ಹಂಪಿಯ ಕಲ್ಲಿನ ಚಿತ್ರವನ್ನು ಮುದ್ರಿಸಿರುವ ಭಾರತೀಯ ರೂಪಾಯಿ ನೋಟಿನ ಯಾವ್ದಪ್ಪ? 50 ರೂಪಾಯಿ ನೋಟಿನಾಗ ಐತಿ ನೋಡಿ. ನೆಕ್ಸ್ಟ್ 98ನೇ ಪ್ರಶ್ನೆ, ಮಂಗಟ್ಟೆ ದ ಗ್ರೇಟ್ ಹಾರ್ನ್ಬಿಲ್ ಪಕ್ಷಿಗಳ ಸಂರಕ್ಷಣೆಗಾಗಿ ಮೀಸಲಿರಿಸುವ ರಕ್ಷಿತ ಅರಣ್ಯ ಜಿಲ್ಲೆ ಯಾವ ಜಿಲ್ಲೆಗೆ ಐತಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆದಾಗ ಐತಿ. ಎ ಐತಿ. ಮುಂದಿನ ಪ್ರಶ್ನೆ 99ನೇ ಪ್ರಶ್ನೆ, ಈಗ ಕೆಳಗೆ ಕೊಟ್ಟಿರುವ ಋತುಮಾನಗಳ ಅವಧಿಗಳಲ್ಲಿ ಸರಿಯಾದ ಕ್ರಮವನ್ನು ಗುರುತಿಸಿ. ಇಲ್ಲಿ ಚಳಿಗಾಲ ಅಂತ ಕಂಡು ಕೊಟ್ಟರ, ಮೇ ಇಂದ ಆಗಸ್ಟ್ ವರೆಗೆ ಅಂತ ಕೊಟ್ಟರ, ತಪ್ಪೈತದು. ಬೇಸಿಗೆ ಕಾಲ ಜನವರಿ ಜೂನ್ ಕೊಟ್ಟದ ತಪ್ಪೈತಿ. ನೈಋತ್ಯ ಮಾನ್ಸೂನ್ ಕಾಲ ಜೂನ್ ಇಂದ ಸೆಪ್ಟೆಂಬರ್ ಸರಿಯಾಗಿದೆ. ಉತ್ತರ ಸಿ ಆಯ್ಕೆ ಇದಕ್ಕೆ ಸರಿಯಾಗಿದೆ. ಕೊನೆಯ ಪ್ರಶ್ನೆ 100ನೇ ಪ್ರಶ್ನೆ, ಭಾರತದಲ್ಲಿ ಎಷ್ಟು ಭಾಷೆಗಳನ್ನು ಅಧಿಕೃತ ಭಾಷೆಗಳೆಂದು ಪರಿಗಣಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಿ ಆಯ್ಕೆ 22 ಅಂತಕ್ಕಂಥ ಸರಿಯಾದ ಉತ್ತರ ಆಗುತ್ತದೆ. ಇಲ್ಲಿಗೆ ಇಂದು ಅಂದ್ರೆ ಏಪ್ರಿಲ್ 12ನೇ ತಾರೀಕು 2026 ನಡೆದ ಅಲ್ಪಸಂಖ್ಯಾತ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವ ಪ್ರಶ್ನೆಗಳ ಸಂಭವನೀಯ ಉತ್ತರಗಳನ್ನು ಗಮನಿಸ್ತಾ ಬಂದೆವು. ನಿಮ್ಗೆ ಎಷ್ಟೆಷ್ಟು ಅಂಕಗಳು ಬಂದವು ಅಂತಕ್ಕಂಥ ಕಾಮೆಂಟ್ ಮೂಲಕ ತಿಳಿಸಿ ಅಂತಕ್ಕಂಥ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ.